ಮೂಡುಬಿದಿರೆ ಪುರಸಭೆಯವರು ಕಳೆದ 15 ದಿನಗಳ ಹಿಂದೆ ಒಳಚರಂಡಿಯ ಈ ಪ್ರದೇಶದಲ್ಲಿ ಪಟ್ಟಾಡಿ ಸ್ಯಾನಿಟರಿಯ ಎದುರಿಗೆ ಸಂಪೂರ್ಣವಾಗಿ ಒಳಚರಂಡಿಯ ಕಲ್ಲುಗಳನ್ನು ಕೂಡ ತೆಗೆದುಹಾಕಿರುವಂಥದ್ದು 15 ದಿವಸಗಳಿಂದ ಹಾಗೆಯೇ ಬಿಟ್ಟಿರುತ್ತಾರೆ. ಪುನಃ ಕಳೆದ 15 ದಿವಸಗಳಿಂದ ಈ ಪರಿಸ್ಥಿತಿ ಇಲ್ಲಿದೆ. ಎತ್ತಿ ಹಾಕಿರುವಂತಹ ಮಣ್ಣು ಕೂಡ ಪುನಃ ವಾಪಸ್ಸು ಚರಂಡಿಗೆ ಹೋಗಲ್ಪಟ್ಟು ಇದೀಗ ಈ ಪ್ರದೇಶದಲ್ಲಿ ಕೊಳಚೆ ನೀರು ಶೇಖರಣೆಯಾಗಿರುತ್ತದೆ. ಈ ಸ್ಥಳವನ್ನು ಯಥಾವತ್ತಾಗಿ ಹಾಗೆ ಇರಿಸಲಾಗಿರುವಂಥದ್ದು ಕಂಡುಬರ್ತಾ ಇದೆ. ಪಟ್ಟಾಡಿ ಸ್ಯಾನಿಟರಿ ಎದುರಿನ ಈ ಪ್ರದೇಶ ಯಥಾವತ್ತಾಗಿ ಕೊಳಚೆಗಳೆಲ್ಲವೂ ಕೂಡ ಮತ್ತೆ ಚರಂಡಿಯನ್ನು ಸೇರಿ ಬ್ಲಾಕ್ ಆಗಿರುವಂತಹದ್ದನ್ನು ಇಲ್ಲಿ ಗಮನಿಸಬಹುದು. ಚರಂಡಿಯಿಂದ ಎತ್ತಿ ಹಾಕಿರುವಂತಹ ಕಶ್ಮಲಗಳು, ಅದೇ ರೀತಿಯಲ್ಲಿ ಸಿಮೆಂಟ್ ಬ್ಲಾಕ್ಗಳು ಕೂಡ ಯಥಾವತ್ತಾಗಿ ರಸ್ತೆಯ ಬದಿಯಲ್ಲಿಯೇ ಹಾಗೆಯೇ ಇರುವಂತಹದ್ದನ್ನು ಇಲ್ಲಿ ಗಮನಿಸಬಹುದು. ಮೂಡುಬಿದಿರೆ ಪುರಸಭೆಯವರ ಅರೆಬರೆ ಕಾಮಗಾರಿಗೆ ಅತ್ಯುತ್ತಮವಾದಂತಹ ಒಂದು ನಿದರ್ಶನ ಸರ್ಕಾರಿ ಆಸ್ಪತ್ರೆಯ ಎದುರಿನಲ್ಲಿ ಕಂಡುಬರ್ತಾ ಇದೆ. ಮೂಡುಬಿದಿರೆಯ ಮಹಾಜನತೆಗೆ ಸ್ವಚ್ಛತಾ ಕಾರ್ಮಿಕರು ಎಷ್ಟೇ ಸಹಾಯವನ್ನು ಮಾಡಿದರೂ ಕೂಡ ಮೂಡುಬಿದಿರೆಯ ಮಂದಿ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳುತ್ತಿಲ್ಲ ಎನ್ನುವುದು ಈ ಕೆಲವಾರು ನಿದರ್ಶನಗಳಲ್ಲಿ ಕಾಣಬಹುದು. ಇಲ್ಲಿ ಬಸ್ ನಿಲ್ದಾಣಕ್ಕೆ ಮುಂದುವರಿಯುವಂತಹ ಈ ಪ್ರದೇಶದಲ್ಲಿ ಪುರಸಭೆಯ ಒಳಚರಂಡಿಯಲ್ಲಿರುವಂತಹ ಕಶ್ಮಲಗಳನ್ನು ತೆಗೆದುಹಾಕಿರುವಂಥದ್ದು ಒಂದು ವಾರದಿಂದ ಇದ್ದಂತೆಯೇ ಮಳೆಗೆ ಪುನಃ ವಾಪಸ್ಸು ಚರಂಡಿಗೆ ಸೇರುತ್ತಾ ಇರುವಂತಹದ್ದನ್ನು ಈ ಪ್ರದೇಶದಲ್ಲಿಯೂ ಕೂಡ ಗಮನಿಸಬಹುದು. ಮೂಡುಬಿದಿರೆ ಪುರಸಭೆಯ ಬದಿಯಲ್ಲಿರುವಂತಹ ಆಸ್ಪತ್ರೆಯ ಎದುರಿನ ಪರಿಸ್ಥಿತಿಯನ್ನು ಈಗಾಗಲೇ ನೀವು ಗಮನಿಸಿದ್ದೀರಿ. ಇದೀಗ ಬಸ್ಸು ನಿಲ್ದಾಣಕ್ಕೆ ಒಳಕ್ಕೆ ಹೋಗುವಂತಹ ಪ್ರದೇಶದಲ್ಲಿಯೂ ಕೂಡ ತೆಗೆದು ಹಾಕಿರುವಂತಹ ಮಣ್ಣು ಇನ್ನೂ ಕೂಡ ಯಥಾವತ್ತಾಗಿ ಕಳೆದ 15 ದಿವಸಗಳಿಂದ ಮತ್ತೆ ಚರಂಡಿಗೆ ಸೇರ್ತಾ ಇರುವಂತಹದ್ದನ್ನು ಇಲ್ಲಿ ಗಮನಿಸಬಹುದು. ಇಲ್ಲಿಯ ಪ್ರಸ್ತುತ ಇರುವಂತಹ ಒಬ್ಬರು ಅಂಗಡಿಯವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಕೇಳಿ. ನೀರೆಲ್ಲ ಇಲ್ಲೇ ಹೋಗ್ತಾ ಉಂಟು ಸರ್. ಫುಲ್ ಆಗಿ ಇಲ್ಲಿ ಮಣ್ಣೆಲ್ಲ ಜಾಮ್ ಆಗಿದೆ. ಮಣ್ಣು ಕೊಂಡೋಗ್ಲಿಲ್ಲ. ಅಲ್ಲಿ ಒಂದು ಕ್ಲೀನ್ ಮಾಡಿ ಮುಂದೆಲ್ಲ ಕ್ಲೀನ್ ಮಾಡಲಿಲ್ಲ. ಅದೇ ನೀರು ಹೋಗಲಿಲ್ಲ. ಎಲ್ಲ ಹೊರಗಡೆ ಹೋಗ್ತದೆ ನೀರು ಎಲ್ಲ ನೀವು ಹೊರಗಡೆ ಸುಮಾರು ಪಂಡ ಸಾಧಾರಣ 3 ವರ್ಷ ಅಂಡ ಜಾಸ್ತಿ ಅಂಡ ಕಳೆದ 3 ವರ್ಷಗಳಿಗೂ ಹಿಂದೆ ಒಳಚರಂಡಿಯ ಈ ಕಲ್ಲಿನ ಬಗ್ಗೆ ಈಗಾಗಲೇ 4-5 ಬಾರಿ ತಿಳಿಸಿದ್ದರೂ ಕೂಡ ಪುರಸಭೆಯವರು ಅದನ್ನು ಸಮರ್ಪಕವಾಗಿ ಸರಿಗೊಳಿಸದೆ ಒಳಚರಂಡಿಯಲ್ಲಿ ನೀರು ನಿಂತು ರಸ್ತೆಗೆ ಹೋಗ್ತಾ ಇರುವಂತಹದ್ದನ್ನು ನಾವು ಮಳೆ ಬಂದಾವಾಗ ಗಮನಿಸಬಹುದು. ಅವ್ರು ಪಾಡ್ದು ಇದು ಸ್ವಲ್ಪ ಶ್ರೀಮಂತಿ ನೀವು ತೋಡು ಹೋಗ್ಬಿಡಕ್ಕೆ 6 ಶ್ರೀಮಂತಿ ಒಡೆಯುತ್ತ ಮಾತ್ರ ಮಂದಿ ಹಾಸುಗಲ್ಲನ್ನು ಕಳೆದ 2-3 ವರ್ಷಗಳಿಂದ ಇದ್ದಂತೆಯೇ ಬಿಟ್ಟು ಹಾಗೆಯೇ ಪುರಸಭೆಯವರು ಅದನ್ನು ಕ್ಲೀನ್ ಮಾಡದೆ ಸಂಪೂರ್ಣವಾಗಿ ಹಾಗೆಯೇ ಬಿಟ್ಟಿರುವಂತಹದ್ದನ್ನು ಕೂಡ ಇಲ್ಲಿ ಗಮನಿಸಬಹುದು. ಈ ಬಗ್ಗೆ ಪುರಸಭೆಯವರಿಗೆ ಅರ್ಜಿಯನ್ನು ಕೊಟ್ಟಿದ್ದರೂ ಕೂಡ ಕಳೆದ 4 ವರ್ಷಗಳಿಂದ ಯಥಾವತ್ತಾಗಿ ಮಳೆಗಾಲದ ಸಂದರ್ಭದಲ್ಲಿ ನೀರು ಅಂಗಡಿಯ ಒಳಕ್ಕೆ ನುಗ್ಗುತ್ತಿರುವಂತಹದ್ದನ್ನು ಸ್ಥಳೀಯರು ಅದನ್ನು ನಿರ್ಧಾರಿಸಿದ್ದಾರೆ. ತೋಡು ನೀರು ಹೋಗುದು ತೋಟದ ಕ್ಲೀನ್ ಬಂದಿದೆ ಅಲ್ಪ ಇದು ಬುಡ್ಪಾದ್ ಕೊಡ್ತಿದ್ದೆ ಬುಡ್ಪಾದ್ ಕೊಡ್ತಿದ್ದೆ ಮೂಡುಬಿದಿರೆ ಪುರಸಭೆಯವರು ಈ ಇಕ್ಕಟ್ಟಾದಂತಹ ಕೆಳಕ್ಕೆ ಇಳಿಯುವಂತಹ ಮೇಲಕ್ಕೆ ಹೋಗುವಂತಹ ಈ ಪ್ರದೇಶದಲ್ಲಿಯೂ ಕೂಡ ಒಂದು ಹೋಟೆಲಿಗೆ ಉದ್ಯಮವನ್ನು ನಡೆಸಲು ಅನುಮತಿಯನ್ನು ಕೊಟ್ಟಿರುತ್ತಾರೆ ಎನ್ನುವಂತಹದ್ದು ಅಂಗಡಿಯ ಹೋಟೆಲಿನ ಮಾಲೀಕರಿಂದ ತಿಳಿದು ಬಂದಿರುತ್ತದೆ. ಇಂತಹ ಇಕ್ಕಟ್ಟಾದಂತಹ ಪ್ರದೇಶದಲ್ಲಿಯೂ ಕೂಡ ಪುರಸಭೆಯವರು ಹಣವನ್ನು ಮಾಡುವುದಕ್ಕೆ ತೊಡಗಿದ್ದಾರೆ ಅಂತೇಳಿ ಹೇಳಿದರೆ ಬಹಳ ನಾಚಿಕೆಯ ಸಂಗತಿ. ಕಳೆದ 2-3 ವರ್ಷಗಳಿಂದ ಈ ಪ್ರದೇಶಕ್ಕೆ ಜನರು ಬೀಳದಂತೆ ಮಾಡುವುದಕ್ಕೆ ತಡೆ ಗೋಡೆಯನ್ನು ಕಟ್ಟಬೇಕೆಂದು ತಿಳಿಸಿದ್ದರೂ ಕೂಡ ಮುನ್ಸಿಪಾಲ್ಟಿಯವರು ಪುರಸಭೆಯವರು ಆ ಬಗ್ಗೆ ಕ್ರಮ ವಹಿಸದೇ ಇರುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ. ಪ್ರಯಾಣಿಕರು
ಬಹಳ ಜಾಗೃತೆಯಾಗಿ ಮೇಲೆ ಕೆಳಕ್ಕೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ಉಂಟಾಗಿರ್ತದೆ.